हेलो, यहाँ से फोर्ट कितना दूर है भाई? 5 मिनट बस, शुक्रिया। ಮೋಸ್ಟ್ಲಿ 2 ಪಾರ್ಟ್ನ ಡಿವೈಡ್ ಮಾಡ್ಬೋದು. ಸೊ ಭಾಳ ದೊಡ್ಡ ಹಿಸ್ಟ್ರಿ ಅದ. ಬೇರೆ ಇಡೀ ರಾಜಸ್ಥಾನ ಯಾವ ಫೋರ್ಟ್ನ ತೊಗೋರಿ, ಇದ್ರ ಸ್ವಲ್ಪ ಲೆಂದಿ ಅದ. ಸೊ ಮೋಸ್ಟ್ಲಿ 2 ಪಾರ್ಟ್ನ ಡಿವೈಡ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೆಟ್ಸ್ ಗೋ ಟು ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಇಯರ್ಸ್ ಎಗೋ. 100 ಮಿಲಿಯನ್ ಇಯರ್ಸ್ ಎಗೋ. ಸೊ ಇಲ್ಲೊಂದು ಆ್ಯಕ್ಟಿವ್ ವಾಲ್ಕ್ಯಾನಿಕ್ ಎರಪ್ಷನ್ ಇತ್ತು ಅವಾಗ. ಸೊ ಆ್ಯಕ್ಟಿವ್ ವಾಲ್ಕ್ಯಾನಿಕ್ ಎರಪ್ಷನ್ ಇದ್ದಾಗ ಸೊ ಅದು ಹೊಗೆ ಎಲ್ಲ ಮೇಲೆ ಹೋಗಿ ಅದು ಸೆಟಲ್ ಡೌನ್ ಆಗಿ ಇಟ್ ಫಾರ್ಮ್ಡ್ ಅ ರಾಕ್. ಸೊ ಇಲ್ಲಿ ರಾಕ್ ಫಾರ್ಮೇಷನ್ ಆಗಿತ್ತು. ರಾಕ್ ಫಾರ್ಮೇಷನ್ ಆದಮೇಲೆ ಇಲ್ಲೊಬ್ಬರು ಚಿಡಿಯಾ ಬಾಬಾ ಅಂತೇಳಿ ಒಬ್ಬರು ಸ್ವಾಮಿಗಳು ತಪಸ್ಸೆ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಸೊ ತಪಸ್ಸೆ ಮಾಡಿದಾಗ ಇಲ್ಲಿರೋ ರಾಜ ಯಾರಿದ್ರು ಇವರೆಲ್ಲ ಇಲ್ಲಿ ಇರ್ತಿರಲಿಲ್ಲ, ಮಂಡೋರ್ನಾಗ ಇರ್ತಿದ್ರು. ಮಂಡೋರ್ನಾಗ ಇದ್ದಾಗ ಅಲ್ಲಿ ದೇವೇರ್ ಎಟ್ ದ ಗ್ರೌಂಡ್ ಲೆವೆಲ್. ಸೊ ಗ್ರೌಂಡ್ ಲೆವೆಲ್ನಾಗ ಇದ್ದಾಗ ಅವರಿಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಅಷ್ಟು ಸೇಫ್ ಇರಲಿಲ್ಲ ಜಾಗ. ಸೊ ಅವಾಗ ಏನು ಮಾಡಿದ್ರು, ಅವ್ರು ಈ ಜಾಗ ನೋಡಿದ್ರು. ಈ ಜಾಗ ನೋಡಾಗಿ ಅವ್ರ ಸೈನಿಕರಿಗೆಲ್ಲ ಕಳಿಸಿದ್ರು. ಇಲ್ಲಿ ಕಳಿಸಿ ಅಲ್ಲಿ ಜಾಗ ಹೆಂಗಿದೆ ಅಲ್ಲಿ ನೋಡ್ಕೊಂಬರ್ರಿ ಅಂತೇಳಿ ಬಂದಾಗ ಇಲ್ಲಿ ಗೊತ್ತಾಯಿತು ಅವರೊಬ್ಬ ಚಿಡಿಯಾ ಬಾಬಾ ಅಂತೇಳಿ ಒಬ್ಬರು ಸ್ವಾಮೀಜಿ ತಪಸ್ಸು ಕುಂತಿದ್ರು ಅಂತ. ಸೊ ಅವಾಗ ರಾಜನ ಸೈನಿಕರೆಲ್ಲ ಬಂದು ಇಲ್ಲಿ ಚಿಡಿಯಾ ಬಾಬಾ ಹೇಳ್ತಾರೆ, ನಮ್ದು ಇಲ್ಲೊಂದು ಕೋಟೆ ಕಟ್ಟಿಸ್ಬೇಕು, ನೀವು ಸ್ವಲ್ಪ ಇಲ್ಲಿಂದ ಹೋಗಿ ಬೇರೆ ಕಡೆ ಕೂತು ತಪಸ್ಸೆ ಮಾಡ್ರಿ ಅಂತೇಳಿ. ಸೊ ಅವ್ರು ಏನು ಮಾಡಿದ್ರು ಹೋಗಲ್ಲ. ಒಂದು ಸರ್ತಿ ಬಂದು ಹೇಳ್ತಾರೆ, ಇನ್ನೊಂದು ಸರ್ತಿ ಬಂದು ಹೇಳ್ತಾರೆ, ಮತ್ತೊಂದು ಸರ್ತಿ ಬಂದು ಹೇಳ್ತಾರೆ, ಏನು ಮಾಡಿದ್ರು ಹೋಗಲ್ಲ. ಸೊ ಅವಾಗ ಇದೇ ಮಾತು ಹೋಗಿ ಸೈನಿಕರು ಹೋಗಿ ರಾಜಂಗೆ ಹೇಳ್ತಾರೆ. ಸೊ ರಾಜ ಏನು ಮಾಡ್ತಾನೆ, ಇಲ್ಲಿ ಕಣಿಮಾತಾ ಅಂತ ಒಬ್ಬ ದೇವತೆನ ಹೆಲ್ಪ್ ತೊಗೊಂಡು ಅವಾಗ ಚಿಡಿಯಾ ಬಾಬಾನ ಇಲ್ಲಿಂದ ಓಡಿಸಿ ಕಳಿಸ್ತಾರೆ. ಸೊ ಓಡಿಸಿ ಕಳಿಸಿದಾಗ ಚಿಡಿಯಾ ಬಾಬಾ ಏನು ಮಾಡ್ತಾರೆ, ಒಂದು ಶಾಪ ಕೊಡ್ತಾರೆ. ಈ ಜಾಗದಲ್ಲಿ ಜೋಧ್ಪುರಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ಲಿ ನೀರು ಇರಬಾರ್ದು ಅಂತೇಳಿ ಒಂದು ಶಾಪ ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ನೀರಿನ ಸ್ವಲ್ಪ ಸ್ಕ್ಯಾರ್ಸಿಟಿ ಅದು. ಸೊ ಅದು ಒಂದು ಸ್ಮಾಲ್ ಸ್ಟೋರಿ ಇಲ್ಲಿಂದ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಆಲ್ಸೋ ಡಿಕ್ಲೇರ್ಡ್ एज नेशनल जोलॉजिकल मोन्यूमेंट बाय जोलॉजिकल सर्वे ऑफ इंडिया. यहाँ पे कुछ जगह नहीं है क्या वैसा रखने के लिए? माता जी आप यहीं पर हो ना जी? मुझे एक मदद चाहिए. तो मैं अंदर जा रहा था, वो बोल रहा था कि ये स्टिक है वीडियो करने का, ये स्टिक अलाउ नहीं है. तो 1 घंटे के लिए मैं यहाँ पे रख सकता हूँ? मेरा हॉस्टल तो यहाँ से दूर है थोड़ा. नहीं क्या रख सकते हैं आप? ये सिर्फ इसमें कुछ नहीं है कीमत वाला, सिर्फ स्टिक है बस. अगर आपका इच्छा आप है तो भाई आपको हमें तो प्रॉब्लम नहीं, हम आप लोग नहीं, ये कुछ महंगा वाला नहीं है. मैं तो आप क्या रखना है आपको? ये सिर्फ ये रखना है, वो अलो नहीं कर रहे अंदर. तो थैंक यू सो मच जी. नहीं आज ही आऊँगा मैं, अभी 2 घंटे में आ रहा हूँ. कोई बात नहीं. ಸೊ ಥ್ಯಾಂಕ್ ಯು ಸೋ ಮಚ್ ಜಿ. ಇಲ್ಲಿದ್ದು ಮಂದಿರ ಭಾಳ ಹೆಲ್ಪ್ಫುಲ್ ಅರ ಬೈ. ಅಟ್ಲೀಸ್ಟ್ ನನಗರೆ, ಬೇರೆಯವ್ರೆ ಹೆಂಗಾರ ಗೊತ್ತಿಲ್ಲ. क्या बात कर रहे हैं, मेरा काटना मत है यार. हाँ अब तो पूरा आ जाएगा आपका. थैंक यू. सर जी गाना हो जाएगा ना? गाना कर्नाटका से हूँ मैं, कन्नड़ा में कुछ. हाँ ನನ್ನ ಹಾಸ್ಟೆಲ್ ರೂಮ್ಮೇಟ್ಸು ಸಿಕ್ಕಾರ. ಅವರು ಆಲ್ಮೋಸ್ಟ್ 10:30 ಬಂದಿದ್ರು. ನಾ ಹಾಫ್ ಆನ್ ಅವರ್ ಲೇಟ್ ಆಯ್ತು ಬರೋಕ್ಕೆ. ಸೊ ಯು ಫ್ರಮ್ ವಿಚ್ ಕಂಟ್ರಿ? Ireland. You from? Ireland as well. Okay, nice meeting you. Thank you. Yeah. You're going to hostel now? I think we'll wander around a bit. Okay, we're just exploring the city. Yeah, sure. Yeah, bye. Thank you. ಈಗ ನೋಡ್ಲತ್ತಿ ಜಾಗ ಹೆಸರು ಸಿಂಗಾರ್ ಚೌಕ್ ಅಂತೇಳಿ. ಸೊ ಇಲ್ಲಿ ನೀವು ಒಂದು ಸಿಂಹಾಸನ ನೋಡ್ಲತ್ತೀರಿ. ಆಗಿನ ಕಾಲದಲ್ಲಿ ಯಾರಿಗಾನ ಹೊಸ ರಾಜೇಂದ್ರ ಮಾಡ್ಬೇಕಂದ್ರೆ ಅವ್ರಿಗೇನೋ ಪಟ್ಟಾಭಿಷೇಕ ಮಾಡ್ಬೇಕಂದ್ರೆ ಅದು ಮಾಡ್ತಿದ್ದ ಜಾಗ ಇಲ್ಲೇ. ಸೊ ಇವ್ರ ಹೆಸರು ಹನುಮಂತ್ ಸಿಂಗ್. ಸೊ ಇವರೊಂದು ಫ್ಲೈಟ್ ಕ್ರ್ಯಾಶಲ್ಲಿ ಸತ್ತೋಗ್ತಾರೆ. ಸೊ ಆವಾಗ ಇವ್ರ ಮಗ ಆದ ಗಜ್ ಸಿಂಗ್. ಸೊ ಇವ್ರು ಬರೀ 4 ವರ್ಷ ಇರ್ತಾರೆ. ಸೊ ಆವಾಗ ಇಲ್ಲಿ ಸಿಂಹಾಸನ ಮೇಲೆ ಇವರಿಗೆ ಪಟ್ಟಾಭಿಷೇಕ ಮಾಡಿದ್ದು. ಸೊ ಆ ಫೋಟೋ ಇದೆ. ಪೇಂಟಿಂಗ್ಸ್ ಏನು ನೋಡ್ಲತ್ತಿರಲ್ಲ, ಇಲ್ಲಿ ಯೆಲ್ಲೋ ಕಲರ್ ಯಾವ್ದು ಹೈಲೈಟ್ ಆಗ್ಲತ್ತದ, ಯೆಲ್ಲೋ ಕಲರ್ ಯಾವ್ದು ಮಿಂಚ್ಲತ್ತ. ಸೊ ಅದೆಲ್ಲ ಪ್ಯೂರ್ ಗೋಲ್ಡು. ಸೊ ಇದು ನದಿ ಹರಿದಂಗೆ ಏನು ಹರಿಲತ್ತಲ್ಲ, ಇದು ದಿಸ್ ಇಸ್ ಪ್ಯೂರ್ ಸಿಲ್ವರ್. ಸೊ ಆಗಿನ ಕಾಲದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಪೇಂಟ್ ಮಾಡ್ಯಾರ ಅಂದ್ರೆ ಲೆಕ್ಕ ಹಾಕಿರ್ಬೇಕು ಎಷ್ಟು ಇರಬೇಕು ಅವ್ರ ಬಲ್ಲಿ ಗೋಲ್ಡ್ ಸಿಲ್ವರ್. ಆಗಿನ ಕಾಲದಲ್ಲಿ ರಾಜೇಂದ್ರ ಯುದ್ಧಕ್ಕೆ ಒಂದು ಊರಿಂದ ಇನ್ನೊಂದು ಊರು ಬೇಕಾದರೆ ಈ ಥರದ್ದು ಟೆಂಟ್ ಯೂಸ್ ಮಾಡ್ತೀವಿ. ನಾವು ಇವಾಗೆಲ್ಲ ಡೆಕೆತ್ಲಾನ್ ಟೆಂಟ್ ಯೂಸ್ ಮಾಡ್ತೀವಲ್ಲ, ಇವರೆಲ್ಲ ರಾಯಲ್ ಟೆಂಟ್ ಯೂಸ್ ಮಾಡ್ತೀವಿ. ನಾನೇನು ನೋಡ್ತಿರೋದು ಇದ್ರ ಹೆಸರು ಮೋತಿ ಮಹಲು. ಸೊ ನೀವು ದಿವಾನೆ ಕಾಸ್ ಅಂತ ಕರಿಬೋದು. ಆಗಿನ ಕಾಲದಲ್ಲಿ ರಾಜ ಇಲ್ಲಿ ಕೂಡ್ತಿದ್ದ. ಸೊ ಮಂತ್ರಿ ಎಲ್ಲ ಇಲ್ಲಿ ಕುಂತು ಮೀಟಿಂಗ್ ಮಾಡ್ತಿದ್ರು. ಸೊ ರಾಣೇಂದ್ರ ಎಲ್ಲ ಅಲ್ಲಿ ಮೇಲ್ಗಡೆ ಇರೋ ಕಿಟಕಿಯಲ್ಲಿ ನೋಡಿ ಸಜೆಷನ್ಸ್ ಏನೋ ಕೊಡಂಗಿದ್ರೆ ಕೊಡ್ತಿದ್ರು, ಇಲ್ಲಾಂದರೆ ಸುಮ್ಮನೆ ಕೇಳ್ಕೊಂಡು. ಮತ್ತು ಈ ಜಾಗ ಏನದಲ್ಲ, ಇಲ್ಲೆಲ್ಲ ದೀಪ ಹಚ್ತಿದ್ರು ಆಗಿನ ಕಾಲ. ಇಲ್ಲೆಲ್ಲ ಕಡೆ ದೀಪ ಹಚ್ಚಿದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಲೈಟಿಂಗ್ ಬರ್ತಿತ್ತು ಈ ಜಾಗಕ್ಕೆ.
ಇಷ್ಟೊತ್ತನ ನೋಡಿದ್ದೆಲ್ಲ ಈ ಹಳೆ ಕಾಲದ ವಸ್ತುಗಳಲ್ಲಿ ಎಲ್ಲ ಫೋಟೋ ನೋಡ್ತೀರಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ಯಾವುದು ಅಂತಂದ್ರೆ ಬಿದ್ರಿ ವೇರ್. ಸೊ ಬಿದ್ರಿ ವೇರ್ ಏನಂದರೆ ಇದು ನಂಬಲ್ಲಿರೋ ಬೀದರ್ ಡಿಸ್ಟ್ರಿಕ್ಟಲ್ಲೇ ಮಾಡಿ. ಸೊ ಬೀದರಲ್ಲಿ ಇನ್ನೂ ಯಾರನ್ನ ಗಿಫ್ಟ್ ಸೆಂಟ್ರ್ ಹೋಗ್ರಿಲ್ಲ ಅಥವಾ ಎಲ್ಲ ಲೋಕಲೈಟ್ಸ್ ಹೋಗಿ ಕೇಳ್ರಿ ಇನ್ನೂ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಆಗಿನ ಕಾಲದಲ್ಲಿ ಬೀದರಿಂದ ಬರ್ತಿದ್ದಂಥ ಒಂದು ವಸ್ತು ಇಲ್ಲಿದೆ ನೋಡಿ. तो पैसे चाहिए क्या आपको? पैसा चाहिए तो मेरे पास तो पैसा है नहीं. एटीएम भी नहीं है मेरे पास. अभी तो सॉफ्ट कैश चल रहा है ना. अभी तो गूगल पे फ़ोन पे चल रहा है ना. मेरे पास कैश भी नहीं है. अभी क्या करेंगे? ಜೋಧ್ಪುರ್ನ ಯಾಕೆ ಬ್ಲೂ ಸಿಟಿ ಅಂತ ಕರೀತಾರೆ ಅಂದರೆ ಇಲ್ಲಿ ಬಿಸಿಲು ಜಾಸ್ತಿ ಇರ್ತಲ್ಲ. ಸೊ ಬ್ಲೂ ಕಲರಿಂದ ಮಾಡಿದ್ರೆ ಸ್ವಲ್ಪ ಕೂಲಾಗಿರ್ತದೆ ಮನೆ ಅಂತೇಳಿ ಅದು ಬ್ಲೂ ಸಿಟಿ ಅಂತ ಕರೀತಾರೆ. ಇನ್ನೊಂದು ಇಟ್ ಆಕ್ಟ್ಸ್ ಆಸ್ ಎನ್ ಇನ್ಸೆಕ್ಟ್ ರಿಪೆಲೆಂಟ್. ಸೊ ಅದಕ್ಕೂ ಬ್ಲೂ ಸಿಟಿ ಅಂತಲೇ ಕರೆಯೋದು. ಸೊ ಇಲ್ಲ ನೋಡ್ಬೈ ಛೋಟು ಗೈಡ್. ಸೊ ಅವಾಗಿನ ಬೇಡ ಅಂದ್ರೆ ನನ್ನ ಹಿಂದೆ ಬಿದ್ದನು. क्या नाम है आपका? जय किशन. बढ़िया नाम है. तो फिर आ जाओ मेरे साथ, मेरे को भी कंपनी हो जाएगा. स्कूल चालू नहीं हुआ क्या अभी? जा रहे हो स्कूल? और शाम में यहाँ पे गाइड है. दोनों काम कर रहे हो आप? सनसेट देख सकते हैं, यहीं से देख सकते हो ना. नहीं छोड़ो, यहीं पे रहेंगे हम. ಇದೇ ಸನ್ಸೆಟ್ ಪಾಯಿಂಟ್. ಇಲ್ಲಿ ತನಕ ತೋರಿಸಿ ನಿಮಗೆ ವೇ ಹೆಂಗದಂತ. ಸೊ ಇಲ್ಲಿ ಬರ್ಬೋದು ನೀವು ಆರಾಮ್ಸೆ ಚಿಲ್ಲ ಕುಂದ್ರಬೋದು. ಬಟ್ ಬಿಸಿಲ್ರೆ ಭಾಳ ಅದ ಇಲ್ಲಿ. ಲೆಟ್ಸ್ ಎಂಜಾಯ್ ದ ಸನ್ಸೆಟ್ ವ್ಯೂ. ಸೊ ನೀವು ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ ಆ ಸೈಡವ್ರು ಬಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ ಅನ್ಕೋತೀನಿ. ಯಾಕಂದರೆ ಬಿಸಿಲು नेक्स्ट लेवल है उनको. तो माइक से नहीं बोल सकते? माइक से यहीं पे माइक से हो जाएगा रिकॉर्ड. जानता है ना मेरे को. हाँ कुत्ता है नीचे. कुत्ता कहाँ है? झूठ बोल रहे क्या? डरता उसको डराता उसको दो फिर वो बाहर नहीं जाता. ये नहीं डरते. अभी पीछे दो कुत्ते थे. हाँ देखो. सब्सक्राइब करेंगे. ये मेरा चैनल का नाम. कन्नड़ा में वीडियोस बनाता हूँ मैं. ब्लू बर्ड रेस्टोरेंट का बोलना ना भैया. आपका ही है क्या? मेरे रेस्टोरेंट है. बहुत बढ़िया. ये ಮಾರ್ಕೆಟ್ ಕಡೆ ಹೊಂಟಿದೆ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ. ಸೊ ಬ್ಲೂ ಬರ್ಡ್ ರೆಸ್ಟೋರೆಂಟ್ ಅಂತ ಇವ್ರದೇ ಅಂತ. ಸೊ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀರ ಅಂತ ಕೇಳಿದ್ರು. ಸೊ ಒಂದು ಸರ್ತಿ ನಿಮಗೆ ಏನಾರ ಬರ್ಬೇಕಿದ್ರೆ ಬ್ಲೂ ಬರ್ಡ್ ರೆಸ್ಟೋರೆಂಟ್ ಬರ್ರಿ, ಎಂಜಾಯ್ ಮಾಡಿರಿ. बोल दिया किले ना. का बहुत अच्छा सा व्यू है. हाँ I have a very good view of the fort and the good food. You can check in Google or TripAdvisor. Welcome sir. एकदम बढ़िया. यूट्यूब पे देखा था मैंने आपका बाबा आर्ट एम्पोरियम. इसके अंदर 15 दुकान है सर. 15 दुकान जी. कौन आपका चाहिए? मुगियादा पयना बोल के. मैं कर्नाटका से हूँ और मैं कन्नड़ा में वीडियोस बनाता हूँ. सब लड़कियों के लिए क्या लड़कों के लिए है? हाँ दोनों. हाँ 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 ये हमारा स्पेशली रूम है सर. हाँ हाँ इसके अंदर आपको रजाई, दोहर, बेडशीट, हाँ 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 हाँ. जोधपुर का स्पेशली रजाई मिलेगा आपको. ओके ओके ओके. क्या प्राइस है जी इसका? सब अलग अलग है. 650 रुपये से स्टार्टिंग होता है यहाँ पे. हाँ हाँ हाँ. फिर आपको लियो जैसा क्वालिटी डिपेंड. क्वालिटी बढ़िया. फिर बेडशीट में है. जोधपुर में बहुत फेमस है ना ये? हाँ स्पेशली बांधनी है जोधपुर का सर. बाबा आर्ट का नंबर 1. हाँ हाँ हाँ. बहुत फेमस बांधनी है. कुर्ते हैं. ಕುರ್ತಾ ವಗೇರಾ है क्या? ನೀವು ಜೋಧ್ಪುರ್ಗೆ ಯಾರನ್ನ ಬಂದ್ರಂದ್ರೆ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಯಾರು ಫ್ಯಾಮಿಲಿ ಯಾರನ್ನ ಬರಲಿ ಇಲ್ಲಿ ಬಾಬಾ ಆರ್ಟ್ ಎಂಪೋರಿಯಂ ಬಂದು ಒಂದು ಸರ್ತಿ ವಿಸಿಟ್ ಕೊಟ್ಟವ್ರಿ. ನೆಕ್ಸ್ಟ್ ಲೆವೆಲ್ ಐಟಮ್ಸ್ ಅವೆ. ಸೊ ನೀವು ಯಾವ್ದು ಬೇಕನ್ನೋ ತೊಗೊಬೋದು. फैब्रिक्स क्योंकि आपको बाई मीटर मिलेगा. आप अंदर घुसने के बाद खाली नहीं जाएंगे. ये पूरा हैंडमेड है क्या भैया? हाँ सब हाथ का पूरा बना हुआ हाथ.
क्या प्राइस होगा इसका मतलब? बहुत बढ़िया है राट तो। ಸಿಕ್ಕಿರೋಂಥ ಜಾಗ ಇದು ಸರ್ದಾರ್ ಮಾರ್ಕೆಟು ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಕ್ಲಾಕ್ ಟವರ್. ಸೊ ಕ್ಲಾಕ್ ಟವರ್ ಎದುರೇ ಅದ. ಸೊ ಇಲ್ಲೊಂದು ಜಾಗ ಅದ ಮಿಸ್ರಿ ಲಾಲ್ ಹೋಟೆಲ್. ಸೊ ಇಲ್ಲಿ ಭಾಳ ಸ್ವೀಟ್ಸ್ ಎಲ್ಲ ಫೇಮಸ್, ಲಸ್ಸಿ ಸಲಗೆಲ್ಲ ಫೇಮಸ್ಸು. ನೀವು ಇಲ್ಲಿ ಬಂದ್ರೆ ಒಂದು ಸರ್ತಿ ಲಸ್ಸಿ ಟ್ರೈ ಮಾಡಿ ನೋಡಿರಿ, ಲೈಫ್ನಾಗ ಮರೆಯಲ್ಲ ಅದು.